ಬಗ್ಗೆ ತಪ್ಪು ಕಲ್ಪನೆ ಬಿತ್ತುತ್ತದೆ. ಇವರೊಂದು ಪಡೆ ಇವ್ರದ್ದೇನು ಗುಂಪದ ಇವರೆಲ್ಲ ಸಂವಿಧಾನ ಬಗ್ಗೆ ತಪ್ಪು ಅಭಿಪ್ರಾಯ ಬಿತ್ತುವುದು ಹೋಗ್ತಾ ಇದ್ದಾರೆ ಅಂತೇಳಿ ಮೇವಾನಿ ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಪ್ಪು ಕಲ್ಪನೆ ಜನರ ದೂರ ಮಾಡಿಸಬೇಕಾಗ್ಯದ. ಸಂವಿಧಾನ ಪರ ಪ್ರತಿಪಾದನೆಗೆ ಇಂತಹ ಪಡೆ ಇಲ್ಲ ಎಂಬ ಕೊರಗು ಈವರೆಗೆ ಕಾಡಿದ್ದು ನಿಜ. ಇಲ್ಲೇ ನಮ್ಮ ಕಾಲದ ಇಂಥ ಒಂದು ಪ್ರತಿಪಾದನೆ ಮಾಡೋದು ನಮ್ಗೆ ಪಡೆಯಬೇಕಾಗಿತ್ತು, ಒಂದು ದೊಡ್ಡ ಶಕ್ತಿ ಸಂಘಟನೆ ಬೇಕಾಗಿತ್ತು. ಆದರೆ ಈಗ ಆಗ್ಬೋದು ಅನ್ನೋಂಥ ಭರವಸೆ ಮೂಡಲಿಕ್ಕೆ. ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ಸಂವಿಧಾನ ಹಿಡಿದ ಇಲ್ಲ, ಈ ಸಂವಿಧಾನದ ಇದ್ದಲ್ಲಿ ನಾವು ಉಳಿದೈತಿ, ಇಲ್ಲ ಈ ದೇಶ ಡಿಕ್ಟೇಟರ್ಗೊಳಗಾಗಿತ್ತು ಅಂತ ಮೇಲೆ ವಾದ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಮುಖ್ಯ ಟಾರ್ಗೆಟ್ ಏನಂದ್ರೆ RSS. BJPಗಿಂತಲೂ RSS. ಮೋದಿ ಅವ್ರ ಟಾರ್ಗೆಟ್ ಅಲ್ಲ, ಅವ್ರಿಗೆ ಅವ್ರು RSS ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅಷ್ಟು ಗಂಭೀರ ಅದ RSS. ನಮ್ಮ ಮೋದಿಯವರಾಗಿರ್ಬೋದು, BJP ಅವರಾಗಿರ್ಬೋದು, ಇವು ಕೇವಲ RSS ಮುಖವಾಡ ಮಾತ್ರ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಈ ಆತಂಕವನ್ನು ನಿವಾರಿಸಿದೆ. ರಾಜಕೀಯ ಪಕ್ಷಕ್ಕಿಂತ ಚಳವಳಿಗೆ ಹೆಚ್ಚು ಶಕ್ತಿ ಇದೆ. ನಿಧಾನಕ್ಕೆ ಜನ ಇದಕ್ಕೆ ಬೆಂಬಲಿಸ್ತಾ ಇದ್ದಾರೆ, ನಮ್ಮ ಶಕ್ತಿ ಹೆಚ್ಚು ಆಗ್ತಾ ಇದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರಾಜಕಾರಣಿಗಳು ನಂಬಬೇಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ಮೇವಾನಿ ಅವರು. ಇವರು ರಾಜಕಾರಣಿನೇ ಮತ್ತು ಇವ್ರು ಮತ್ತು ನಂಬಬೇಕಲ್ಲಪ್ಪ ಅಂತಂದಾಗ ಇವರು ಚಳವಳಿ ಮೂಲಕ ಮೇಲೆ ಬಂದಂಥವ್ರು. ಕನಕಕುಮಾರ್ ಅವರು ಸಹಿತ ಚಳವಳಿ ಮೂಲಕ ಮೇಲೆ ಬಂದಂಥವ್ರು. ಇವತ್ತು ರಾಹುಲ್ ಗಾಂಧಿ ಅವರು ಸಹಿತ ತಮ್ಮ ಹಿಂದಿನ ಕಾಂಗ್ರೆಸ್ಸಿನ ಒಂದು ವಿಚಾರಧಾರೆಗಳನ್ನು ಬಿಟ್ಕೊಂಡು ಇವತ್ತು ಜಾತಿಗಣತಿ ಆಗಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಆಯ್ದಪ್ಪ ಅಂತಂದ್ರೆ ನಾವು ಅವ್ರಿಗೆ ಹೆಚ್ಚಿದ್ದೀವಿ, ನಮ್ಮ ಶಾಖೆ ಹೆಚ್ಚಾಗ್ತಾವ, ಅದಕ್ಕೆ ತಲೆ ಕೆಡಿಸ್ಕೊಳ್ತೀರಿ ಅನ್ನೋಂಥ ಮಾತನ್ನು ಮಾತಾಡ್ತಿದ್ದಾರೆ. ಮತ್ತು ಇತ್ತೀಚೆಗೆ RSS ಅನ್ನು ಸಹಿತ ನಾವು ಸೂಕ್ಷ್ಮ ಗಮನಿಸಿದಾಗ ಅವರು ಮೊದಲಿನ ವಾದವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಕಾರಣ ಅಂದ್ರೆ ಈ ಸಂಘಟನೆ ಎಚ್ಚೆತ್ತುಕೊಳ್ತಾ ಇದೆ ಹಿಂದುಳಿದವರ, ದಲಿತರದ ಮತ್ತು ಆದಿವಾಸಿಗಳದ ಮೈನಾರಿಟಿದ. ಅದಕ್ಕಾಗಿ ಅವರು ನಾವು ಏನಪ್ಪ ಅಂತಂದ್ರೆ ಇತರೆ ವರ್ಗದವರು ಅಂದ್ರೆ OBC ಅವರು, ನಾವು ದಲಿತರ ವಿರೋಧಿ ಅಲ್ಲ ಅನ್ನೋಂಥ ಮಾತುಗಳನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಮೋಹನ್ ಭಾಗವತರಾಗಿರ್ಬೋದು, ಮತ್ತರು ಆಗಿರ್ಬೋದು. ಇವತ್ತು ನಾವು ಸಂವಿಧಾನ ವಿರೋಧಿ ಅಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನಾವು ಸಂವಿಧಾನಕ್ಕೆ ಬದ್ಧ ಇದ್ದೀವಿ, ಯಾವ ಕಾಲಕ್ಕೆ ವಿರೋಧ ಮಾಡಿರೋ ಅನ್ನೋದು ವಾದ ಮಾಡ್ತಾ ಇದ್ದೀವಿ. ಕಾರಣ ಅಂದ್ರೆ ಇವತ್ತು ಮೇವಾನಿ ಅಂತವರು, ಕನಕಕುಮಾರ್ ಅಂತವರು, ರಾಹುಲ್ ಗಾಂಧಿ ಅಂತವರು ಇವರೆಲ್ಲರೂ ಇವತ್ತು ಎದ್ದು ನಿಲ್ತಾ ಇದ್ದಾರೆ. ಯೋಗೇಂದ್ರ ಯಾದವ್ ಆಗಿರ್ಬೋದು, ಇವರೆಲ್ಲರೂ ಒಂದು ದೊಡ್ಡ ಸಂಘಟನೆ ಇತ್ತು, ಇದೆ, ಇಲ್ಲಂತಲ್ಲ. ಆದರೆ ಅವ್ರಿಗೆ ಒಂದು RSS ಅಂತ ಶಾಖೆ ಇರಲಿಲ್ಲ. ಆ ಶಾಖೆ ಎಲ್ಲ ಕಡೆ ಮಾಡೋನು ಬೇಕಂತ ಜಂಟಿಯಾಗಿ ಇರುವಂಥದ್ದು ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಬರಗೂರ ರಾಮಚಂದ್ರಪ್ಪನವರು ಸ್ಪಷ್ಟವಾಗಿ ಹೇಳ್ತಾರೆ, ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ನೈಜ ಕಾಳಜಿ ಇರುವವರು ಸೈದ್ಧಾಂತಿಕ ಸಂಕುಚಿತತೆಗೆ ಇಂಥ ಹೊರಬರುವ ಅಗತ್ಯವಿದೆ.